ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗಂತೂ ಬ್ಲೌಸ್ ರೇಟ್ ಕೇಳಿದ್ರೇ ಯಾಕಪ್ಪ ಬ್ಲೌಸ್ ಹೊಲಿಸ್ಕೊಳ್ಬೇಕು, ಮ್ಯಾಚಿಂಗ್ ಅಂತ ಅನಿಸುತ್ತೆ. ಯಾವುದಾದ್ರೂ ಒಂದು ಎಲ್ಲದಕ್ಕೂ ಸಾರಿಗಾಗುವಂಥ ಒಂದು ಬ್ಲೌಸ್ ಹೊಲಿಸ್ಕೊಂಡ್ಬಿಟ್ರಾಯ್ತು ಅಂತ ಯಾವಾಗಲೂ ಅನ್ನಿಸ್ತಾ ಇರ್ತೈತೆ. ಯಾಕಂದರೆ ಅಷ್ಟೊಂದು ಬ್ಲೌಸ್ಗೆ ರೇಟ್ ಜಾಸ್ತಿ ಆಗಿದೆ. ಈ ಹಳ್ಳಿಗಳಲ್ಲಿ ಒಂದು ಸರ್ವೇ ಸಾಮಾನ್ಯ ಇರುತ್ತೆ, ಆದರೆ ಸಿಟಿಗಳಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಆವಾಗ ನಾವು ಹೊಲಿಸ್ಕೊಳ್ಳೋದಕ್ಕೆ ನಾವು ಎಲ್ಲ ಸೀರೆಗಾಗುವಂಥ ಒಂದು ಮ್ಯಾಚಿಂಗ್ ಬ್ಲೌಸ್ನ ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡ್ಬಿಡ್ತೀವಿ. ಅದಕ್ಕಾಗಿಯೇ ನಾನು ಏನು ಮಾಡಿದೆ ಅಂದರೆ ಯೂಟ್ಯೂಬಲ್ಲಿ ತುಂಬಾ ಸಾವಿರಾರು ವಿಡಿಯೋಸ್ ಅದಾವು ಸ್ಟಿಚಿಂಗ್ ಮಾಡುವಂಥವು. ಅವನ್ನ ನಾನು ನೋಡಿ ಕಲ್ತ್ಕೊಂಡು ನನ್ನ ಬ್ಲೌಸ್ ನಾನೇ ಹೊಲ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೆರಡು ಬ್ಲೌಸೂ ತುಂಬಾ ಕಷ್ಟ ಆಯಿತು. ಯಾಕಂದರೆ ಸ್ಟಾರ್ಟಿಂಗ್ ಯಾವಾಗಲೂ ನಾವು ಎಲ್ಲಿ ಕಲ್ತಿರೋದಿಲ್ಲಲ್ಲ, ಆವಾಗ ಒಂದೆರಡು ಬ್ಲೌಸ್ ಪೀಸ್ನ ನಾನು ಹಾಳು ಮಾಡಿದ್ದೆ. ಆ ನಂತರ ನನಗೆ ಒಂದು ಯಾವ ರೀತಿ ಈ ಥರ ಹೊಲಿದ್ರೆ ಈ ಥರ ಆಗುತ್ತೆ ಅನ್ನೋದೊಂದು ಐಡಿಯಾ ಬರುತ್ತೆ. ಆವಾಗ ನಾನು ಸ್ಟಿಚ್ ಮಾಡೋದನ್ನು ಕಲ್ತ್ಕೊಂಡೆ. ಆದರೂ ಕೂಡ ಇನ್ನೂ ಪರ್ಫೆಕ್ಟಾಗಿರೋದಿಲ್ಲ. ನಾನು ಕೂಡ ಒಮ್ಮೊಮ್ಮೆ ತಪ್ಪು ಮಾಡ್ತಿರ್ತೀನಿ. ನಾನು ಯಾವ ರೀತಿಯಾಗಿ ಬ್ಲೌಸ್ನ ಹೊಲ್ಕೊಳ್ತೀನಿ ಅಂತಂದು ಮಾಡೋದಕ್ಕೋಸ್ಕರ ನಾವು ಹೋದ ವಿಡಿಯೋದಲ್ಲಿ ನಾವು ಬ್ಲೌಸ್ ಹೇಗೆ ಕಟ್ ಮಾಡೋದು ತಗೊಂಡಿರ್ತೀವಲ್ಲ ಅದನ್ನು ಒಂದು ಇಂಚು ಜಾಸ್ತಿ ತಗೊಂಡು ಹಾಗೆ ಇದನ್ನು ಜಾಸ್ತಿ ತಗೊಳ್ಳೋದ್ರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜಾಸ್ತಿ ತಗೊಳ್ಬೇಕಾಕತಿ. ಆ ನಂತರ ನಾವು ಕೆಳಗಡೆ 1/2 ಇಂಚ್ ತೊಗೊಂಡ್ಮೇಲೆ ನಮ್ಮ ಬ್ಲೌಸ್ ಅಳತೆ ಪ್ರಕಾರನೇ ಮತ್ತು ಶೋಲ್ಡರ್ ಮತ್ತು ಇದನ್ನು ತೊಗೋಬೇಕಾಕೈತಿ. ಅದಕ್ಕೋಸ್ಕರ ನಾವು ಇಲ್ಲಿ ನಾನು 2.5 ಇಂಚ್ ತೊಗೊಂಡೇನಿ, ಆಮೇಲೆ 3.5 ತೊಗೊಂಡೇನಿ. ಆನಂತರ ಅದಕ್ಕೆ ನಾವು ನಿಮ್ಮ ಅಳತೆಗೆ ಅನುಸಾರವಾಗಿ ನೀವು ತೊಗೋಬೇಕಾಕತಿ. ಇದು ನನ್ನ ಅಳತೆಯ ಪ್ರಕಾರ ನಾನು ತೊಗೊಂಡೇನಿ. ಫ್ರಂಟನ್ನು ನಾನು 6.5 ತೊಗೊಂಡೇನಿ, ಅಂದರೆ 1/2 ಇಂಚ್ ಜಾಸ್ತಿನ ತೊಗೊಂಡಿರ್ತೀವಿ ಇದರೊಳಗೆ. ಆ ನಂತರ ನಾವು ಇಲ್ಲಿ 5.5 ತೊಗೊಂಡೇನಿ. ನಿಮ್ಮ ಬ್ಲೌಸ್ಗೆ ಯಾವ ನಿಮ್ಮ ಅಳತೆ ಬ್ಲೌಸ್ನ ನೀವು ತೊಗೊಂಡು ಅಳತೆ ಮಾಡ್ಕೊಳ್ಳಿ. ಒಂದೆರಡು ಬ್ಲೌಸ್ ಕೆಡ್ತವು, ಹಾಗಂತೇಳಿ ನೀವು ಹೊಲಿಯೋದೇ ಬಿಡಕ್ಕೆ ಹೋಗಬೇಡಿ. ಕಟ್ ಮಾಡಿ ಹೊಲಿರಿ, ಆವಾಗ ನಿಮಗೆ ಅದು ಕೈ ಗ್ರಿಪ್ ಕೂತ್ಕೊಳ್ಳುತ್ತೆ. ಆನಂತರ ತುಂಬ ವಿಡಿಯೋಸ್ ತೋರಿಸ್ತಿರ್ತಾರಲ್ಲ, ಆವಾಗ ನಿಮ್ಗೆ ಯಾವ್ದು ಸರಿ ಅನಿಸುತ್ತೆ ಆ ವಿಡಿಯೋನೇ ಒಬ್ಬರದೇ ವಿಡಿಯೋ ನೋಡಿ. ಯಾಕಂದರೆ ನಾವು ಅವು ಬೇರೆ ಬೇರೆ ಮೆಥಡಲ್ಲಿ ಹೇಳ್ಕೊಡ್ತಿರ್ತಾರೆ. ನಾವು ಎಲ್ಲರದು ನೋಡಿದರೆ ನಮ್ಗೆ ಯಾವುದು ಕೂಡ ತಲೆಗೆ ಹೋಗೋದಿಲ್ಲ. ಅದಕ್ಕೋಸ್ಕರ ಒಬ್ಬರೇ ಯೂಟ್ಯೂಬರ್ ಇರ್ತಾರಲ್ವ, ಅವ್ರದ್ದು ನೀವು ಜಾಸ್ತಿ ನೋಡಿ ಅವ್ರದ್ದೇ ಮೆಥಡಲ್ಲಿ ನೀವು ಕಲಿತ್ರೆ ನಿಮಗೆ ಕರೆಕ್ಟಾಗಿ ಕೈ ಕೂತ್ಕೊತೈತಿ. ಈಗ ಒಬ್ರದ್ದು ಕಟಿಂಗ್ ನೋಡೋದು, ಒಬ್ರು ಸ್ಟಿಚಿಂಗ್ ನೋಡೋದು ಮಾಡಿದರೆ ಅದು ಖಂಡಿತವಾಗ್ಲೂ ನಿಮ್ಮ ಬ್ಲೌಸ್ ಹಾಳಾಗಿ ಹೋಗ್ತೈತಿ. ಅದಕ್ಕೋಸ್ಕರ ನೀವು ಯಾರ್ದು ನೋಡ್ತೀರೋ ಅವ್ರದ್ದು ಬ್ಲೌಸ್ನ ಪೂರ್ತಿಯಾಗಿ ನೋಡಿ ಕಲ್ತ್ಕೊಳ್ಳಿ. ಹಾಗೆ ಇವಾಗಂತೂ ಬ್ಲೌಸ್ ತುಂಬ ರೇಟ್ ಜಾಸ್ತಿ ಆಗಿರೋದ್ರಿಂದ, ಆಮೇಲೆ ಈ ಬೇರೆ ಬೇರೆ ಡಿಸೈನ್ಸ್ ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಡಿಸೈನ್ಸ್ ಬೇಕಾಗ್ತವಲ್ಲ, ಅವಾಗೋಸ್ಕರ ನೀವು ಕಲ್ತ್ಕೊಳ್ಳೋದೇ ಉತ್ತಮ ಅನಿಸುತ್ತೆ. ಯಾಕಂದರೆ ಅವೆಲ್ಲ ಜಾಸ್ತಿ ರೇಟ್ ಇರ್ತಾವೆ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಅಂತೂ ಸ್ವಲ್ಪ ತೊಂದರೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಬ್ಲೌಸ್ನ ನೀವು ಸ್ಟಿಚ್ ಮಾಡಿಕೊಂಡು ಹೊಲ್ಕೊಳ್ಳಿ, ಆವಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ತೈತಿ. ಈ ರೀತಿಯಾಗಿ ನಾನು ಫ್ರಂಟು ಮತ್ತು ಅದನ್ನು ಕಂಕಳಿನ ಸುತ್ತಳತೆನ ತೊಗೊಂಡು ನಾನು ಕಟ್ ಮಾಡ್ಬೇಕಂತಂದು ಆವಾಗಲ್ಲೇ ಮಾರ್ಕ್ ಮಾಡಿಕೊಂಡೆ. ಆ ಮಾರ್ಕ್ ಮಾಡ್ಕೋಬೇಕಾದ್ರೆ ಇಲ್ಲಿ ನಮ್ಮ ಸುತ್ತಳತೆ ಇರುತ್ತಲ್ಲ ಅದರೊಳಗಿಂತ ಜಾಸ್ತಿ 1/2 ಇಂಚ್ ಜಾಸ್ತಿ ತೊಗೋಬೇಕಾಕತಿ. ಯಾಕಂದರೆ ಇಲ್ಲೇ ಒಂದು ಬಗಲ್ ಕಡೆ ಒಂದು ಸ್ಟಿಚ್ ಬರ್ತೈತೆ ಅಲ್ಲಿ. ಆ ಸ್ಟಿಚ್ಗೋಸ್ಕರ 1/2 ಇಂಚ್ ನಾವು ಜಾಸ್ತಿ ತೊಗೊತೀವಿ. ಆಮೇಲೆ ಮಿಕ್ಕಿದ ಒಂದು 2 ಇಂಚ್ ಅಥವಾ 1.5 ಇಂಚ್ ನೀವು ಮಾರ್ಜಿನಿಗೆ ತೊಗೋಬೇಕಾಕತಿ. ಅದನ್ನು ನಾನು ನಿಮಗೆ ಡೀಟೇಲಾಗಿ ಹೇಳಬೇಕಂದ್ರೆ ನೀವು ಕಮೆಂಟ್ ಮಾಡಿ. ನಾನು ಡೀಟೇಲಾಗಿ ನಾನು ಯಾವ ರೀತಿಯಾಗಿ ಎಷ್ಟೆಷ್ಟು ಮೆಜರ್ಮೆಂಟ್ ತೊಗೊಂಡೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಹಾಗೆ ರ್ಯಾಂಡಮಾಗಿ ನಾನು ಯಾವ ರೀತಿಯಾಗಿ ಹೊಲಿತೀನಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನಾನು ಕೂಡ ಇನ್ನೂ ಪರ್ಫೆಕ್ಟಾಗಿ ಕಲ್ತಿಲ್ಲ. ಯಾಕಂದರೆ ಕಲಿಯೋದು ತುಂಬಾ ಇರುತ್ತೆ. ಪ್ರತಿಯೊಂದು ಬ್ಲೌಸ್ ಕೂಡ ಒಂದೊಂದು ಮೆಜರ್ಮೆಂಟ್ ಇರ್ತವೆ. ಅದಕ್ಕೋಸ್ಕರ ಯಾಕಂದರೆ ನಾನು ಹೊಲ್ಕೊಳ್ಳೋದು ನನ್ನ ಮೆಜರ್ಮೆಂಟ್ ಅಷ್ಟೇ ಇರೋದ್ರಿಂದ ಬೇಗ ನನಗೆ ನೆನಪಿರುತ್ತಲ್ಲ, ಬೇಗ ಹಾಕಿ ನಾನು ಹೊಲಿದ್ಬಿಡ್ತೀನಿ. ಅದಕ್ಕೋಸ್ಕರ ಆಮೇಲೆ ಬ್ಲೌಸ್ನ ನಾವು ಯಾವ ರೀತಿ ಬ್ಲೌಸ್ ಅಳತೆನ ತೊಗೊಂಡು ಯಾವ ರೀತಿ ಟೇಪ್ ಇಲ್ದೇ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಬೇಕಿದ್ದರೆ ಕಮೆಂಟ್ ಮಾಡಿ. ಅಂದರೆ ವ್ಯೂಸ್ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ನನಗೆ ವಿಡಿಯೋ ಮಾಡೋದಕ್ಕೆ ಮನಸ್ಸು ಬರ್ತೈತಿ. ಯಾಕಂದರೆ ಯಾರೂ ಕೂಡ ಕಮೆಂಟ್ ಏನೂ ಕೇಳಿಲ್ಲ. ಅಂದರೆ ಯಾರಿಗೂ
ಸಮಸ್ಯೆ ಇಲ್ಲ ಅಂದಮೇಲೆ ನಮ್ಗೆ ಹೇಳೋದಕ್ಕೆ ಇರಲಿ ಬಿಡು ಗೊತ್ತಿರುತ್ತೆ ಅವ್ರಿಗೆ ಅಂತ ನನಗೆ ಅನಿಸುತ್ತೆ. ಒಬ್ಬೊಬ್ಬರು ಬಿಗಿನರ್ಸ್ ಇರ್ತಾರೆ, ಇನ್ನೂ ಒಂದಿಷ್ಟು ಜನ ಕಲಿಬೇಕು ಅನ್ನೋ ಮನಸ್ಸಿರುತ್ತೆ, ಆದರೆ ಅವ್ರಿಗೆ ಹೊರಗಡೆ ಹೋಗಿ ಕಲಿಯೋದಕ್ಕೆ ಆಗೋದಿಲ್ಲ ನನ್ನ ಥರನೇ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ, ನನಗೆ ನನ್ನ ಮನೆಯಲ್ಲಿ ರಾಟಿ ಇತ್ತು, ಆದರೆ ನಾನು ಕಲಿಬೇಕು ಅಂದ್ಕೊಂಡ್ರೆ ಹೊರಗಡೆ ಹೋಗಿ ಕಲಿಯೋಷ್ಟು ಧೈರ್ಯನೂ ಇರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಯೂಟ್ಯೂಬ್ ನೋಡಿಕೊಂಡು ನನ್ನದೇ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಕಲ್ತ್ಕೊಂಡೆ. ಹಾಗೆ ಒಂದೊಂದು ಬ್ಲೌಸು ಕೆಟ್ಟು ಹೋದವು. ಆಮೇಲೆ ನನಗೆ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅನ್ನೋದೊಂದು ಐಡಿಯಾ ಬಂತು. ಆವಾಗ ನಾನು ಕಲ್ತ್ಕೊಂಡೆ. ಆಮೇಲೆ ನನಗೆ ಒಂದು ಐಡಿಯಾ ಬಂತು, ಆವಾಗ ನಾನು ಕಟ್ ಮಾಡಿ ಹೊಲ್ಕೊಳ್ಳೋದನ್ನು ಕಲ್ತ್ಕೊಂಡೆ. ಆದರೂ ಕೂಡ ಸ್ವಲ್ಪ ಒಮ್ಮೊಮ್ಮೆ ತಪ್ಪಾಗುತ್ತೆ, ತಪ್ಪಾದರೂ ಕೂಡ ಅದನ್ನು ಸರಿ ಮಾಡಿಕೊಂಡು ಹೋಗ್ತೀನಿ. ಅದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲೇ. ಯಾಕಂದರೆ ಮಿಷನ್ ಇದ್ದವರು ಯಾವತ್ತೂ ಕೂಡ ನೀವು ಹಾಗೆ ಬಿಡಕ್ಕೆ ಹೋಗಬೇಡಿ, ಏನಾದರೂ ಮಾಡಿ ಕಲಿಬೇಕು ಅನ್ನೋ ಒಂದು ಚಾಲೆಂಜ್ ಮಾಡಿಕೊಂಡು ಒಂದೊಂದಾಗೆ ಸ್ಟಿಚ್ ಮಾಡ್ಕೊತ ಹೋಗಿ, ನಿಮಗೆ ಕೈ ಕುತ್ಕೊತೈತಿ. ಆಮೇಲೆ ನಾವು ಇಲ್ಲಿಂದ ಮೇಲ್ಗಡೆಯಿಂದ ಕೆಳಗಡೆ ಹಾಕಬೇಕಾದ್ರೆ ಬಸ್ಸಷ್ಟು ಸೈಜ್ ನಮ್ದು ಎಷ್ಟು ಇರ್ತೈತೋ ಅದ್ರೊಳಗೆ ಅರ್ಧ ಇಂಚು ಜಾಸ್ತಿ ತೊಗೊಂಡು ಒಂದು ಮಾರ್ಕ್ ಮಾಡ್ಕೋಬೇಕು. ಆ ಮಾರ್ಕ್ ಮಾಡ್ಕೊಂಡಿದ್ದ ಅಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡು, ಆನಂತರ ಈ ಕೆಳಗಡೆಯಿಂದ ಮೇಲ್ಗಡೆ 1 ಇಂಚು ಜಾಸ್ತಿ ತೊಗೊಂಡು ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು, ಈ ಥರ ಕೋನಾಕಾರವಾಗಿ ಬರುತ್ತಲ್ಲ ಆ ಥರ ಮಾಡಿಕೊಂಡು, ಆಮೇಲೆ ಅಲ್ಲಿಂದ 3.5ಇಂದ 1 ಇಂಚು 1 ಇಂಚು 2 ಇಂಚು ಮೇಲ್ಗಡೆ 2 ಇಂಚು ತೊಗೊಂಡೇನಿ. ಈ ರೀತಿಯಾಗಿ ಮಾಡ್ಕೋಬೇಕು. ಈ ಕಡೆ ನಮ್ಮ ಒಂದು ಉಕ್ಸ್ ಹಾಕೋ ಕಡೆ ಆದರೆ ನಾವು ಇಲ್ಲೇನು ಮಾಡಬೇಕು, ನಾವು ಅರ್ಧ ಇಂಚಿನಷ್ಟು ಅರ್ಧ ಮಾಡ್ಕೋಬೇಕು. ಅದನ್ನು ಇಲ್ಲಿ ಅಳತೆ ಮಾಡಿಕೊಂಡು ಅರ್ಧ ಮಾಡಿಕೊಂಡಾಗ ಒಂದು 2.5 ಇಂಚಿನಷ್ಟು ನಾವು ತೊಗೋಬೇಕಾಕತಿ. ಆನಂತರ ಇಲ್ಲಿ ಕಂಕಳ ಸೈಡ್ ನಾವು ಅಲ್ಲಿ ಅರ್ಧ ಇಂಚ್ ಜಾಸ್ತಿ ತೊಗೊಂಡಿರ್ತೇವಲ್ಲ, ಅದೇ ಅರ್ಧ ಇಂಚನ್ನ ನಾವಿಲ್ಲಿ ಸಮನಾಗಿ ಮಾಡಿಕೊಂಡು ಅಲ್ಲಿ ಒಂದು ಟಕ್ಸ್ ಹಿಡಿಬೇಕಂತಂದು ಅಲ್ಲಿ ಕೂಡ ನಾವು ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಕಡೆಯಿಂದ ನಾನು ಕೆಳಗಡೆ ಹಾಕೇನಲ್ಲ, ಅಲ್ಲಿಂದ ಒಂದು ಎಷ್ಟು ಉಳಿಯುತ್ತೆ ನಮ್ಮ ಬ್ಲೌಸಲ್ಲಿ ನೋಡಿಕೊಂಡು ಆ ಥರ ಅಲ್ಲಿ ಮಾಡಿಕೊಂಡು ಮೇಲ್ಗಡೆ 2.5 ಇಂಚಿನಷ್ಟು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮೇಲ್ಗಡೆ ಸ್ವಲ್ಪ ಕ್ರಾಸ್ ಆಗಿ ಒಂದು 3.5ಇಂದ 4 ಇಂಚಿನಷ್ಟು ನಾವು ಅಲ್ಲೊಂದು ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಅಲ್ಲಿ ಕೂಡ ಒಂದು ಟಕ್ಸ್ನ ಹಿಡಿಯೋದಕ್ಕೆ ನಾವು ಇದು ಮಾಡಬೇಕು. ಒಬ್ಬೊಬ್ಬರು 3 ಟಕ್ಸ್ ಹಾಕ್ತಾರೆ, ಒಬ್ಬೊಬ್ಬರು 4 ಟಕ್ಸ್ ಹಾಕ್ತಾರೆ. ನಿಮ್ಗೆ ಯಾವ್ದು ಅನುಕೂಲ ಆಕತಿ, ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ನೀವು ಹಾಕ್ಕೋಬೇಕು. ನಾವು ಮಾರ್ಜಿನನ್ನು ನಾವು 2 ಇಂಚಾದರೂ ಬಿಟ್ಕೋಬೋದು, 1.5 ಇಂಚಾದರೂ ಬಿಟ್ಕೋಬೋದು. ಈ ರೀತಿಯಾಗಿ ನಮ್ಮ ಒಂದು ಬಸ್ಟ್ ಸೈಜ್ ನೀಟಾಗಿ ಕುತ್ಕೊತೈತಿ. ನಾವು ನೀಟಾಗಿ ನಾವು ಟಕ್ಸ್ ಹಾಕಬೇಕು. ನಾನು ಇಲ್ಲಿ ಹಂಗೆ ರ್ಯಾಂಡಮಾಗಿ ಹಾಕೇನಿ. ಆಮೇಲೆ ನಾವು ಹೊಲಿಬೇಕಾದ್ರೆ ಅದನ್ನು ಮತ್ತೆ ಇನ್ನೊಟ್ಟು ಕ್ಲಿಯರಾಗಿ ನೋಡಿಕೊಂಡು ನಾವು ಹಾಕ್ತೀವಿ. ಕಟ್ ಮಾಡಬೇಕಾದ್ರೆ ನಿಧಾನವಾಗಿ ಕಟ್ ಮಾಡಿ. ಬಿಗಿನರ್ಸ್ ಆದರೆ ಯಾವತ್ತೂ ಸ್ಪೀಡಾಗಿ ಕತ್ತರಿಸಿ ನಮ್ಮ ಒಂದು ಬ್ಲೌಸನ್ನು ನಾವು ಇದನ್ನು ಮಾಡ್ಕೋಬಾರ್ದು. ಅದಕ್ಕೋಸ್ಕರ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆನೂ ಆ ಥರ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಕೂಡ ನಾವು ಸ್ಟ್ರೇಟಾಗಿ ಕಟ್ ಮಾಡಿಕೊಂಡು ಆ ಕಡೆ ರೌಂಡಾಗಿ ಎಲ್ಲ ಕಡೆ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಆನಂತರ ನಾವು ಬೆಲ್ಟ್ ಪಟ್ಟಿಗೆ ನಮ್ಗೆ ಎಷ್ಟು ಒಂದೊಂದು ಬ್ಲೌಸಲ್ಲಿ 3 ಇಂಚ್ ಕೊಟ್ಟಿರ್ತಾರೆ, ಒಂದೊಂದು ಬ್ಲೌಸಲ್ಲಿ 4 ಇಂಚ್ ಕೊಟ್ಟಿರ್ತಾರೆ. ನೀವು ಯಾವ ರೀತಿಯಾಗಿ ಯಾವ ಥರ ಬ್ಲೌಸ್ ಇದೆ ಆ ಥರ ನೋಡಿಕೊಂಡು, ನಾನಿಲ್ಲಿ 3.5 ಇಂಚು ನಾವು ಈ ಕಡೆ ತೊಗೊಂಡ್ರೆ 1 ಇಂಚಿನಷ್ಟು ಕಡಿಮೆ ಆ ಕಡೆ ತೊಗೋಬೇಕಾಕತಿ. ಆ ಥರ ತೊಗೊಂಡು ನಾವು ಹೊಲ್ಕೋಬೇಕಾಕತಿ. ಅದನ್ನು ನಾವು 4 ಪೀಸ್ ನಾವು ತೊಗೋಬೇಕು. ನಾನು ಇಲ್ಲಿಗೆ 2 ಪೀಸ್ನ ಕಟ್ ಮಾಡಿ ಇಟ್ಕೊಂಡೀನಿ. ಈ ಥರ ಆಗಿ ಕಟ್ ಮಾಡಿ ಇಟ್ಕೊಂಡಿಂದ ಆ ಥರ ನಾವು ಬೆಲ್ಟ್ ಪಟ್ಟಿನೂ ಕೂಡ ಕಟ್ ಮಾಡ್ಕೋಬೇಕಾಕತಿ. ನೀವು ಇದೇ ಥರನೇ ಕಟ್ ಮಾಡ್ಕೋಬೇಕು ಅಂತೇನಿಲ್ಲ, ನಿಮ್ಗೆ ಯಾವ್ದು ಅನುಕೂಲನೇ ಆ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಇದು ಮುಂಭಾಗ ಆಯಿತು. ನಮಗೆ ಭುಜ ಜಾರು ಅಂಥದ್ದು ಏನಾದರೂ ಸಮಸ್ಯೆ ಇದ್ದರೆ ನಾವು ಇಲ್ಲೇ ಮೇಲ್ಗಡೆ ಶೋಲ್ಡರ್ಗೆ ಅಟ್ಯಾಚ್ ಮಾಡೋ ಹತ್ರ ಸ್ವಲ್ಪ 1/4 ಇಂಚಿನಷ್ಟು ಒಳಗಡೆ ತೊಗೊಂಡು ಸ್ಟಿಚ್ ಮಾಡಿಕೊಂಡ್ರೆ ಅದು ಭುಜ ಜಾರೋದಿಲ್ಲ. ಆಮೇಲೆ ಇಲ್ಲಿ ಫಸ್ಟ್ ಟಕ್ಸ್ ಹಾಕಿರ್ತೇವಲ್ಲ ಅಲ್ಲಿ ಕೂಡ ನಾವು ಸ್ವಲ್ಪ 1/4 ಇಂಚಿನಷ್ಟು ಸ್ವಲ್ಪ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಅಲ್ಲಿ ಕೂಡ ಜಾರೋದಿಲ್ಲ. ಈ ಒಂದೊಂದು ಪಾಯಿಂಟ್ಸ್ ಇರ್ತವೆ, ಅವನ್ನ ನಾವು ಸರಿಯಾಗಿ ಗಮನಿಸಿ ನಾವು ಸ್ಟಿಚ್ ಮಾಡ್ಕೊಳ್ಳೋ ಮುಂದೆ
ಮಾಡಿಕೊಂಡ್ರೆ ಅದು ಸರಿ ಆಕ್ಕತಿ. ಆಮೇಲೆ ನಾನು ಇಲ್ಲಿ ಬೆಲ್ಟ್ ಪಟ್ಟಿಗೋಸ್ಕರ ನಾವು ಸೇಮ್ 3.5 ಇಂಚ್ ಕೆಳಗಡೆ ತೊಗೊಂಡ್ವಲ್ಲ ಅದೇ ಥರನೇ ನಾವು ಒಂದು ರ್ಯಾಂಡಮಾಗಿ ಎಷ್ಟು ಬರ್ಬೋದು ಒಂದು 11 ಇಂಚಿನಷ್ಟು ಬರ್ಬೋದು ಅದನ್ನು ನಾವು ತೊಗೊಂಡು ನಾವು ಒಂದು ಮಾರ್ಕ್ ಮಾಡಿಕೊಂಡು ಕಡಿಮೆ ಮಾಡಬೇಡಿ ಇಲ್ಲಿ ಕಟ್ ಮಾಡಬೇಕಾದ್ರೆ. ಜಾಸ್ತಿ ಆದರೆ ಕಟ್ ಮಾಡಿ ತೆಗಿಬೋದು, ಕಡಿಮೆ ಆದರೆ ಮತ್ತೆ ಅಟ್ಯಾಚ್ ಹೊಲ್ಕೊ ತುಂಬಾ ಕೆಲಸ ಆಕ್ಕತಿ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಇಲ್ಲಿಂದ 3.5 ಇಲ್ಲಿಂದ 1 ಇಂಚ್ ಕಡಿಮೆ ಅಷ್ಟು ಈ ಕಡೆ ತೊಗೊಂಡು ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತಿ. ಇದನ್ನು ನಾವು 4 ಪೀಸ್ ತೊಗೋಬೇಕು. ನಾನಿಲ್ಲಿ ನಿಮ್ಗೆ ತೋರಿಸೋಬೇಕು ಅಷ್ಟೇ, ಅದಕ್ಕೋಸ್ಕರ 2 ಪೀಸ್ ಅಷ್ಟೇ ತೊಗೊಂಡೆ. ನಾವು ಮೇನ್ ಫ್ಯಾಬ್ರಿಕ್ ಏನಾದರೂ ಕಟ್ ಮಾಡ್ಕೋಬೇಕಾದ್ರೆ ಅದನ್ನು 2 ಪೀಸ್ ನಾವು ತೊಗೋಬೇಕು. ಆನಂತರ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಹೊಲ್ಕೋಬೇಕಾಗತಿ ನಿಮ್ಮ ಒಂದು ಬ್ಲೌಸ್ ಅನುಸಾರವಾಗಿ. ಯಾಕಂದರೆ ಒಬ್ಬೊಬ್ಬರು ಬ್ಲೌಸ್ ಸೈಜಿನ ಮೇಲೆ ಇದು ಡಿಪೆಂಡ್ ಆಗಿರ್ತೈತಿ. ನಾನು ಅದೇ ಥರನೇ ಕಟ್ ಮಾಡೋದು, ಯಾವ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಲ್ಲ ಅದೇ ಥರನೇ ಕಟ್ ಮಾಡ್ಕೋಬೇಕಾಗತ್ತೆ ಇದನ್ನು. ಆಮೇಲೆ ನಾವು ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ತೊಗೋಬೇಕಾದ್ರೆ ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿನ 2 ಇಂಚು 2.5 ಇಂಚಿನಷ್ಟು ಕಟ್ ಮಾಡ್ಕೊತೇನೆ. ಯಾಕಂದರೆ ಒಂದು ಒಳಗಡೆ ಹಚ್ಚಿ ಹೊಲಿಬೇಕಾಗತಿ, ಒಂದು ಮೇಲೆ ಬರಬೇಕಾಗತಿ. ಅದಕ್ಕೋಸ್ಕರ ನಾವು ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ತೊಗೊಂಡು ಆನಂತರ ಈ ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಒಂದು ಲೈನಿಂಗನ್ನು ಕೂಡ ಕಟ್ ಮಾಡ್ಕೋಬೇಕು. ಅದನ್ನು ಇಟ್ಟು ನಾವು ಕಟ್ ಮಾಡ್ಕೊಂಡಿಂದ ನಮ್ಮ ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಎರಡೂ ಕೂಡ ರೆಡಿ ಆಕ್ಕತಿ. ಯಾವುದೇ ಬ್ಲೌಸ್ ಆಗಲಿ ನಾವು ಕಟ್ಟಿಂಗ್ನ ಪರ್ಫೆಕ್ಟಾಗಿ ನೀಟಾಗಿ ಮಾಡಿದರೆ ಸ್ಟಿಚಿಂಗ್ ಕೂಡ ತುಂಬ ಈಸಿ ಆಕ್ಕತಿ. ಇಲ್ಲಾಂದರೆ ನಾವು ಕಟ್ಟಿಂಗಲ್ಲೇ ಏನಾದರೂ ತಪ್ಪು ಮಾಡಿದರೆ ಬ್ಲೌಸ್ ಕೂಡ ಪೂರ್ತಿ ತಪ್ಪಾಕ್ಕತಿ. ಅದಕ್ಕೋಸ್ಕರ ಕಟ್ಟಿಂಗ್ ಮಾಡಬೇಕಾದ್ರೆ ನಿಧಾನವಾಗಿ 2-3 ಸರಿ ನಾವು ಚೆಕ್ ಮಾಡಿಕೊಂಡು ಕಟ್ ಮಾಡಿ. ಯಾಕಂದರೆ ಇದು ತಪ್ಪಾಗಿಬಿಟ್ರೆ ಸ್ಟಿಚಿಂಗ್ ಕೂಡ ಅದೇ ರೀತಿಯಾಗಿ ಬರ್ತೈತಿ. ಅದಕ್ಕೋಸ್ಕರ ನಾವು ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಆನಂತರ ನೀವು ಏನಾದರೂ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕಾದ್ರೆ ಒಂದಿಷ್ಟು ಟಿಪ್ಸ್ಗಳಿರುತ್ತಲ್ಲ, ಈ ಕಡೆ ಭುಜ ಜಾರೋದು, ಆಮೇಲೆ ಈ ಕಡೆ ಬಗಲ್ ಕಡೆ ಎಲ್ಲನೂ ಮುದುಡಿ ಆಗಿರ್ತಾವಲ್ಲ, ಕುಪ್ಪೆ ಬರ್ತಿರ್ತವೆ, ಅದನ್ನೆಲ್ಲ ನಾವು ಸರಿಯಾಗಿ ಗಮನದಲ್ಲಿಟ್ಕೊಂಡು ಇಲ್ಲಿ ಒಮ್ಮೆ ನಾವು ತಪ್ಪು ಮಾಡಿದರೂ ಕೂಡ ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆ ಅದನ್ನು ನಾವು ಸರಿಪಡಿಸ್ಕೊಂಡು ಸ್ಟಿಚಿಂಗ್ ಮಾಡಿದರೆ ಅದು ಬ್ಲೌಸ್ ಎಲ್ಲ ಕರೆಕ್ಟ್ ಆಕ್ಕತಿ. ಈ ರೀತಿಯಾಗಿ ನಾವು ಬ್ಲೌಸ್ನ ಒಂದೊಂದಾಗಿ ಕಟ್ ಮಾಡ್ಕೊಂಡಿಂದ ಅವನ್ನ ನಾವು ಯಾವುದೇ ಕಾರಣಕ್ಕೂ ಎಸೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದೊಂದು ಸ್ವಲ್ಪ ಪೀಸ್ ಕೂಡ ಏನಾದರೂ ಸಮಸ್ಯೆ ಬಿದ್ದಾಗ ಅಟ್ಯಾಚ್ ಮಾಡ್ಕೊಂಡು ಹೊಲಿಕೊಳ್ಳೋಕೆ ಅನುಕೂಲ ಆಕ್ಕತಿ. ಅದಕ್ಕೋಸ್ಕರ ಎಲ್ಲನೂ ನಾವು ಜೋಡಿಸ್ಕೊಂಡು ಅದನ್ನು ನೀಟಾಗಿ ಕಟ್ಟಿ ರೆಡಿ ಮಾಡಿ ಇಟ್ಕೋಬೇಕಾಗತಿ. ಇದನ್ನು ನಾವು ಸ್ಟಿಚಿಂಗ್ ಮಾಡೋ ಮುಂದೆ ಅನುಕೂಲ ಆಕ್ಕತಿ. ಈ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಒಳ್ಳೊಳ್ಳೆ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.